ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೇಲ್ಸೇತುವೆ ಮುಂದಿನ ಮಾರ್ಚ್ಗೆ ಪೂರ್ಣ. ಈಗಾಗಲೇ 2ನೇ ಹಂತದ ಕಾಮಗಾರಿ ಶುರು. ಸ್ಥಳ ಪರಿಶೀಲಿಸಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸಿಎಂ ಕ್ಷೇತ್ರದ ವಾಜಮಂಗಲದಲ್ಲಿ ಮಹಾಕೃತ್ಯ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿಗಳಿಂದ ವಿಕೃತ. ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದಕ್ಕೆ ಖಂಡನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಜಿಲ್ಲೆಯಾದ್ಯಂತ ಬ್ರಾಹ್ಮಣ ಸಂಘದಿಂದ ಪ್ರತಿಭಟನೆ. ನಗರದ ಹೊಸ ಬಸ್ ನಿಲ್ದಾಣದ ಎದುರಿನ ರೈಲ್ವೆ ಮೇಲ್ಸೇತುವೆ 2ನೇ ಹಂತದ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು 2026 ಫೆಬ್ರವರಿ ಮಾರ್ಚ್ ವೇಳೆಗೆ ಮುಗಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ನಗರದಲ್ಲಿಂದು ಎಲ್ಲೆಲ್ಲಿ ಕಾಮಗಾರಿ ಆಗಬೇಕು ಎಂಬುದರೊಂದಿಗೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಹಲವು ಕಾರಣಗಳಿಂದಾಗಿ ಕೆಲ ವರ್ಷಗಳಿಂದ ಕಾಮಗಾರಿ ನಿಂತಿತ್ತು. ಇದೀಗ ತಮ್ಮ ತಮ್ಮ ಪಾಲಿನ ಅನುದಾನ ನೀಡಲು ಸಮ್ಮತಿಸಿವೆ. ಹೀಗಾಗಿ ಈಗಾಗಲೇ ಶುರುವಾಗಿರುವ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಮುಗಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿ ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬ ಆಗಬಾರದು ಎಂದು ಸೂಚನೆ ನೀಡಿರುವುದಾಗಿ ಹೇಳಿದರು. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ. ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚ 83.72 ಕೋಟಿ. ಇದರಲ್ಲಿ ರಾಜ್ಯದ ಪಾಲು 49.54 ಕೋಟಿ ನೀಡಬೇಕಿದೆ. ಈಗ 21.81 ಕೋಟಿ ರೂಪಾಯಿ ನೀಡುವುದಾಗಿ ಸರ್ಕಾರ ಹೇಳಿದ್ದು, HMRDC ಅಡಿ 15 ಕೋಟಿ ನೀಡಲಾಗಿದೆ. ಅನುದಾನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಇದೇ ವೇಳೆ ಜಾತಿ ಗಣತಿ ಜಾರಿಗೆ ವಿಳಂಬ ಏಕೆ? ಕೆಲ ಸಚಿವರ ವಿರೋಧ ನಿಜವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವುದು ಇದರ ಉದ್ದೇಶ. ಸಿಎಂ ಡಿಸಿಎಂ ಎಲ್ಲವನ್ನ ಪರಿಶೀಲಿಸಿ ಪೂರಕವಾಗಿ ಕ್ರಮ ಕೈಗೊಳ್ಳಲಿದ್ದಾರೆ. ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡಲ್ಲ, ಯಾವುದೇ ಸಮುದಾಯವನ್ನು ಹೊಡೆದಾಡಿಸುವುದಿಲ್ಲ ಎಂದರು. ಇವತ್ತು ನಮ್ಮ NR ಸರ್ಕಲಿಂದ ಏನು ನೆನಗುದಿಗೆ ಬಿದ್ದಿದ್ದ ನಮ್ಮ ROB ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯು ಸುಮಾರು 20 ದಿನದಿಂದ ಕಾಮಗಾರಿ ಶುರುವಾಗಿದೆ. ನಾನು ಸಹ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಸಂಪೂರ್ಣವಾಗಿ ಏನೇನು ಕಾಮಗಾರಿಗಳಾಗಿದೆ, ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನಮ್ಮ ರೈಲ್ವೆ ಅಧಿಕಾರಿಗಳು ಮತ್ತು ನಮ್ಮ ಏಜೆನ್ಸಿಯವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ, ನಮ್ಮ ಮುಖಂಡರುಗಳ ಜೊತೆ ಇವತ್ತೊಂದು ಸ್ಥಳ ವೀಕ್ಷಣೆ ಮಾಡ್ತಿದ್ದೀವಿ. ಬಹುಶಃ ಫೆಬ್ರವರಿ ಕೊನೆ ಅಥವಾ ಮಾರ್ಚ್ 2026 ಮಾರ್ಚ್ ಒಳಗಡೆ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಈಗ ಬೌಸ್ಟಿಂಗ್ ಗರ್ಡರ್ ಅದು ಹೈದ್ರಾಬಾದಲ್ಲಿ ರೆಡಿ ಆಗಬೇಕು. ಈಗ ನೀವು ನೋಡ್ತಾ ಇದ್ದೀರಿ, ಇದು ಹೈದ್ರಾಬಾದಲ್ಲಿ ರೆಡಿ ಆಗಬೇಕು. ಅದಕ್ಕೆ ಲಕ್ನೋಯಿಂದ ಅಪ್ರೂವಲ್ ಎಲ್ಲ ಬೇಕು. ಅದೇ ಒಂದು ಸುಮಾರು 8 ತಿಂಗಳಾಗ್ತದೆ. ಇನ್ನು ಈ ಸಿವಿಲ್ ವರ್ಕ್ಸ್ ಏನು ಈ ಕಡೆ ಈ ಕಡೆ ಸಿವಿಲ್ ವರ್ಕ್ಸ್ ಏನಿದೆ ಮತ್ತು ಇಲ್ಲೇನು ಗರ್ಡರ್ ನಿಲ್ಲಿಸಬೇಕಲ್ಲ, ಇದನ್ನೆಲ್ಲ ಒಂದು 4-5 ಮಂತ್ಸಲ್ಲಿ ಕಂಪ್ಲೀಷನ್ ಆಗ್ತದೆ. ಆದರೆ ಈ ಬೌಸ್ಟಿಂಗ್ ಗರ್ಡರ್ ಅಂತ ಏನು ನಾವು ಕರಿತೀವಿ, ಅದು ತುಂಬ ಲೆಂತಿ ಪ್ರೋಸೆಸ್ ಇರೋದ್ರಿಂದ, ಆಮೇಲೆ ಜವಾಬ್ದಾರಿಯುತವಾದಂತಹ ಕೆಲಸ. ಹಾಗಾಗಿ ಅದು ಹೈದ್ರಾಬಾದಲ್ಲಿ ಅದಾಗಲೇ ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಆಗಿರ್ಬೋದು. ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನಲ್ಲಿ ಪರಾಮರ್ಶಿಸಿ ಮತ್ತೆ ತೀರ್ಮಾನ ತಗೋಬೇಕು ಅಂತ ಮೊನ್ನೆ ಆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದೆ. ಅದೇ ರೀತಿ ಅದನ್ನು ಪರಾಮರ್ಶಿಸಿ ಸಚಿವರುಗಳಿಗೆ ಅವರವರ ಏನೇನು ಅಭಿಪ್ರಾಯಗಳನ್ನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮುಂದಿನ ದಿನಗಳಲ್ಲಿ ಅದನ್ನ ಡೀಪಾಗಿ ಪರಿಶೀಲಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ, ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರೋದು, ಯಾವುದೇ ರೀತಿಯ ಸಮಾಜ ನಡುವೆ ಒಡೆದಾಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಲ್ಲ, ಮಾಡೋದು ಇಲ್ಲ. ಒಂದು ಜನಸ್ನೇಹಿಯಾಗಿ ತೀರ್ಮಾನವನ್ನು ತಗೊತಾರೆ ಅಂತ ನಾವು ಭಾವಿಸಿದ್ದೀವಿ, ತಗೊತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮಾಡೋಕ್ಕಿಂತ ಮುಂಚೆನೇ ನೀವು ಸಚಿವ ಸಂಪುಟ ಕರೆದು ಈ ರೀತಿಯ ಚರ್ಚೆಗಳು ಮಾಡಿ ಏನಾದ್ರು ಒಂದು ಕ್ರಮ ವಹಿಸ್ಬೋದಾಗಿತ್ತು. ಈಗ ಸಮಾಜದಲ್ಲಿ ಎಲ್ಲ ಕಡೆ ಈಗ ವಿಚಾರಗಳು ಗೊತ್ತಾಗಿ ಇದಂತ ಅರ್ಜೆಂಟ್ ಅಲ್ಲ ಅಂತ ಇಲ್ಲ. ಈಗ 2011 ಇದು ಸೆನ್ಸಸ್ ಆಗಿತ್ತು. ನಾನು ಸಹ 2000 ಈಗಾಗಲೇ ನಾವು 25ರಲ್ಲಿ ಇದ್ದೀವಿ. ಎಲ್ಲರ ಬೇಡಿಕೆಯನ್ನು ಹೊಸದಾಗಿ ಸೆನ್ಸಸ್ ಮಾಡಲಿ, ಹೊಸದಾಗಿ ಸೆನ್ಸಸ್ ಆದಾಗ ಗೊತ್ತಾಗ್ತದೆ ಯಾವ ಸಮಾಜ ಎಷ್ಟಿದೆ ಅನ್ನೋದನ್ನು. ಎಲ್ಲ ನಮ್ಮ ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಸಹ ಹೊಸದಾಗಿ ಸೆನ್ಸಸ್ ಆದರೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ಹೊಸದಾಗಿ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾಜಮಂಗಲ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಫ್ಲೆಕ್ಸ್ಗಳಿಗೆ ಚಪ್ಪಲಿ ಹಾರ ಹಾಕಿ ಮಲ ಎರಚಿ ನೀಲಿ ಧ್ವಜಗಳನ್ನು ಧ್ವಂಸಗೊಳಿಸಿ ವಿಕೃತಿ ಮೆರೆದಿರುವ ದುರ್ಘಟನೆ ಶನಿವಾರ ನಡೆದಿದೆ. ಶುಕ್ರವಾರ ಮಧ್ಯರಾತ್ರಿ 3 ಗಂಟೆ ನಡುವೆ ಈ ಕೃತ್ಯ ನಡೆದಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ವರುಣ ವ್ಯಾಪ್ತಿಗೆ ಬರುವ ವಾಜಮಂಗಲದಲ್ಲಿ ಈ ಕೃತ್ಯ ನಡೆದಿರುವುದು ಹಲವು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿದೆ. ಅಲ್ಲದೆ ಘಟನೆಯಿಂದ ವಾಜಮಂಗಲ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ. ರೊಚ್ಚಿಗೆದ್ದಿರುವ ಗ್ರಾಮಸ್ಥರು ಬೀದಿಗಿಳಿದು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.
ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಸಿದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಮಂಜುನಾಥ್ ಮೂರ್ತಿ, ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿರುವುದು ಖಂಡನೀಯ. ಇದು ಕೇವಲ ಒಬ್ಬರಿಗೆಲ್ಲ ಸಂಪೂರ್ಣ ಸಮುದಾಯಕ್ಕೆ ಅಪಮಾನ ಮಾಡಿದಂತಾಗಿದ್ದು, ಈ ಕೂಡಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಮೊನ್ನೆ 16/4/25 ವರ್ಷದಂದು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ನಡೆದಂಥ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಗೆ ತಮ್ಮ ಜನಿವಾರವನ್ನು ತೆಗೆದು ನಂತರ ಅದನ್ನು ಕಸದ ಬುಟ್ಟಿಗೆ ಹಾಕಬೇಕು, ಇಲ್ಲದಿದ್ದರೆ ಪರೀಕ್ಷೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ನಡೆದಂಥ ಒಂದು ಅವಮಾನಕರವಾದಂಥ ಒಂದು ಘಟನೆಗೆ ವಿರುದ್ಧವಾಗಿ ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂದರೆ ಬ್ರಾಹ್ಮಣರ ಒಂದು ಅಭಿವೃದ್ಧಿ ಮತ್ತು ಮಕ್ಕಳುಗಳಿಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಆಗಲಿ ಒಂದು ಮೆರಿಟ್ನಲ್ಲಿ ಬರ್ತಕ್ಕಂಥ ಒಂದು ವರ್ಗ, ಈ ವರ್ಗದಕ್ಕೆ ತುಂಬ ತೊಂದರೆ ಆಗ್ತಾ ಇರುವಂಥ ಒಂದು ಸನ್ನಿವೇಶ ಇದಾಗಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲದೆ ಬ್ರಾಹ್ಮಣ ಒಂದು ಸಂಸ್ಕೃತಿಯಲ್ಲಿ ಹಿಂದೂ ಸನಾತನ ಧರ್ಮದಂತೆ ಜನಿವಾರಕ್ಕೆ ಇರತಕ್ಕಂಥ ಮಾನ್ಯತೆ ಸಾಕಷ್ಟಿದೆ. ಆ ಜನಿವಾರವನ್ನು ಹಾಕುವಾಗಲೇ ಆ ಹುಡುಗರಿಗೆ ಸಾಕಷ್ಟು ಸಂಸ್ಕಾರವನ್ನು ಕಲಿಸಿ ಜನಿವಾರವನ್ನು ಉಪದೇಶ ಮಾಡಿ ಅದಕ್ಕೆ ಗಾಯತ್ರಿ ಉಪದೇಶ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಅಷ್ಟು ಸುಲಭವಾಗಿ ಯಾರೂ ನಮ್ಮ ದೇಹದಿಂದ ತೆಗೆಯಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಆದಂಥ ಒಂದು ವಿಧಿವಿಧಾನಗಳಿದೆ. ಅದನ್ನು ಮೀರಿ ಆ ದಿವಸ ಎಕ್ಸಾಮ್ಗೆ ಹೋಗೋ ಸಂದರ್ಭದಲ್ಲಿ ಆ ಹುಡುಗನ ಜನಿವಾರವನ್ನು ಈಚೆಗೆ ತೆಗೆದು ನೀವು ಕಸದ ಬುಟ್ಟಿಗೆ ಹಾಕಬೇಕು, ನೀನು ಒಳಗಡೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ನಿಯಮಬಾಹಿರವಾದಂಥ ಒಂದು ಕಾರ್ಯಚಟುವಟಿಕೆಯನ್ನು ಅವ್ರು ಮಾಡಿದ್ದಾರೆ. ಇದು ಯಾವ ರೂಲ್ಸ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಮನೆ ಮನೆಗೆ ತೆರಳಿ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ರಾಜ್ಯ ಘಟಕದ ಅಧ್ಯಕ್ಷ ಇಮ್ರಾನ್ ಖಾನ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಇದರಿಂದ ಬಹಳಷ್ಟು ಶಾಲೆಗಳು ಮುಚ್ಚುವ ಹಂತ ತಲುಪಿದ್ದು, ಇದನ್ನು ಮನಗಂಡು ಟ್ರಸ್ಟ್ ವತಿಯಿಂದ ಈ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುತ್ತಿರುವ ಸೌಲಭ್ಯದ ಮಾಹಿತಿಯನ್ನು ಒಳಗೊಂಡ ಕರಪತ್ರದ ಮೂಲಕ ಪೋಷಕರಿಗೆ ಮನವೊಲಿಸುವ ಕೆಲಸವನ್ನು ಮಾಡಲಾಗುವುದು ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ರೆಹಮಾನ್ ಖಾನ್, ಉಪಾಧ್ಯಕ್ಷ ಹರೀಶ್, ಪ್ರಧಾನ ಕಾರ್ಯದರ್ಶಿ ಫರಾನ್ ಶರೀಫ್, ಅಬ್ದುಲ್ ಖಾಲಿದ್ ಸೇರಿದಂತೆ ಇತರರು ಹಾಜರಿದ್ದರು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನದಲ್ಲಿ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲರೂ ಇವತ್ತು ಪೋಷಕರು ಎಲ್ಲ ಏನು ಮಾಡ್ತಿದ್ದಾರೆ, ತಮ್ಮ ಮಕ್ಕಳಿಗೆ ಓದಿಸೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಹೋಗಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಟೀಚರ್ ಬರೆಯೋಕ್ಕೆ ಮಕ್ಕಳ ಹತ್ರ ಇದು ಒಂದು ಟೆಕ್ಸ್ಟ್ ಬುಕ್ ಆಗಲಿ ಪೆನ್ಗಳಾಗಲಿ ಇಲ್ಲ. ಅಂದರೆ ಆ ಥರ ಬಡತನ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಓದೋಕ್ಕೆ ತುಂಬ ಕಷ್ಟ ಇದೆ ಮಕ್ಕಳಿಗೆ. ಸೊ ಮಕ್ಕಳು ಓದಬೇಕು ಅಂತಂದರೆ ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಸರ್ಕಾರಿ ಶಾಲೆಗಳು ವರ್ಷ ಕಡಿಮೆ ಆಗ್ತಾ ಬರ್ತಾ ಇದೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕೆ? ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈ ವರ್ಷವೂ ಎಷ್ಟೋ ಕ್ಲೋಸ್ ಆಗಿದೆ. ಮೊನ್ನೆ ನಾನು ಹೋಗಿದ್ದೆ, ಈ ವಿಚಾರವಾಗಿ ನಾವು DC ಮೇಡಮ್ ಹತ್ರ ಹೋಗಿದ್ವಿ, ಮತ್ತು DDPI BO ಎಲ್ಲರ ಹತ್ರ ಹೋಗಿದ್ವಿ. ಈ ಥರ ನಾವು ದಾಖಲಾತಿ ಆಂದೋಲನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ. ತುಂಬ ಕಡಿಮೆ ಆಗ್ತಾಯಿದೆ, ಡ್ರಾಪ್ಔಟ್ಸ್ ಆಗ್ತಾಯಿದೆ, ಓದ್ತಾ ಮಧ್ಯದಲ್ಲಿ ಬಿಡ್ತಾ ಇದ್ದಾರೆ ಮಕ್ಕಳು. ಈ ಪ್ರಾಬ್ಲಮಿಂದ ಏನಾಗ್ತಾ ಇದೆ ಅಂತ ಅಂದರೆ ಸ್ಕೂಲ್ಗಳನ್ನ ನಾವು ಕ್ಲೋಸ್ ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಉಮ್ಮೀದ್ ರದ್ದುಗೊಳಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ನಗರದಲ್ಲಿಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕಾರ್ಯದರ್ಶಿ HR ಅಹಮದ್ ಅಲಿ ಖಾನ್ ಮಾತನಾಡಿ, ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಇದು ನೇರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ಮಾಡುವ ಹಾಗಿದೆ. ಈಗಾಗಲೇ ಬಹಳಷ್ಟು ಭೂಮಿ ಉಳ್ಳವರ ಪಾಲಾಗಿ ಇದರಿಂದ ವಂಚನೆಗೆ ಒಳಗಾಗಿರುವ ಮುಸ್ಲಿಂ ಸಮಾಜ ತಾವು ರೂಪಿಸಿರುವ ಕಾಯ್ದೆಯಿಂದ ಮುಸ್ಲಿಂ ಸಮಾಜ ಏಳಿಗೆ ಸಾಧ್ಯವಿಲ್ಲ. ಇದು ಸಮಾನತೆ ಹಾಗೂ ಧಾರ್ಮಿಕ ಹಕ್ಕಿನ ವಿರುದ್ಧವಾಗಿದೆ. ಆದ್ದರಿಂದ ಇದನ್ನು ಈ ಕೂಡಲೇ ಹಿಂದಕ್ಕೆ ಪಡೆಯುವಂತೆ ಕೇಂದ್ರ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುವುದಾಗಿ ತಿಳಿಸಿದರು. ಸ್ನೇಹಿತರೆ, ಏನು 2025ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ವಕ್ಫ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಭಾರತಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಬಿಲ್ಲನ್ನು ವಾಪಸ್ ಪಡೀಲಿ ಅನ್ನುವಂತಹ ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ದೇಶದಲ್ಲಿ ಮುಸ್ಲಿಮರನ್ನು ತುಳಿಯುವ ಒಂದು ಉದ್ದೇಶ, ಅವರ ಧಾರ್ಮಿಕ ಹಕ್ಕನ್ನು
ಕಿತ್ಕೊಳ್ಳುವಂತಹ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ದೇಶಾದ್ಯಂತ ನಾವು ಇದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆಯ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಾವು ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ರಾಷ್ಟ್ರಪತಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಬಿಲ್ಲನ್ನು ವಾಪಸ್ ಪಡೀಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದೆಯೂ ಕೂಡ ನಾವು ಈ ಹೋರಾಟವನ್ನು ಮಾಡ್ತೇವೆ. ಇದು ಏನು ನಮ್ಮ ಧಾರ್ಮಿಕ ಆಸ್ತಿ ಇದೆ, ವಫ್ ಆಸ್ತಿ ಇದೆ, ಹಿರಿಯರು ಕೊಟ್ಟಿರುವಂತಹ ಪ್ರಾಪರ್ಟಿ ಆಸ್ತಿ ಏನಿದೆ ಅದು ವಫ್ಫಿಗಾಗಿ ಟೆಂಡರ್ ಅಂತಿಮಗೊಂಡ ಮಳಿಗೆಗಳನ್ನು ಮುಂದಿನ ಸೋಮವಾರದೊಳಗೆ ಹೊಸ ಬಾಡಿಗೆದಾರರಿಗೆ ಮುಕ್ತಗೊಳಿಸಬೇಕು ಎಂದು ಸಕಲೇಶಪುರ ಪುರಸಭೆ ಅಧ್ಯಕ್ಷೆ ಜ್ಯೋತಿರಾಜ್ ಕುಮಾರ್ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಶನಿವಾರ ಪುರಸಭೆ ಸಭಾಂಗಣದಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಈಗಾಗಲೇ 10 ದಿನಗಳು ಕಳೆದಿದೆ. ಟೆಂಡರ್ ನಡೆದ ದಿನದಿಂದಲೇ ಹೊಸ ಬಾಡಿಗೆದಾರರಿಗೆ ಬಾಡಿಗೆ ನಿಗದಿಯಾಗಿರುವುದರಿಂದ ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದು ಮಳಿಗೆಗಳನ್ನು ಹೊಸ ಬಾಡಿಗೆದಾರರಿಗೆ ಹಸ್ತಾಂತರಿಸಬೇಕು. ಈಗಿರುವ ಬಾಡಿಗೆದಾರರು ಮುಂದಿನ ಸೋಮವಾರದೊಳಗೆ ತೆರಳಬೇಕು ಎಂದರು. ಇನ್ನು ಸಭೆಯಲ್ಲಿ ಭಾಗವಹಿಸಿದ ಸದಸ್ಯ ಪ್ರಜ್ವಲ್, ಪುರಸಭೆ ನಿಗದಿಪಡಿಸಿರುವ ಬಾಡಿಗೆ ದರಕ್ಕಿಂತ 10% ಹೆಚ್ಚುವರಿ ಬಾಡಿಗೆ ಪಡೆಯಲಾಗಿದೆ. ಇದರ ಪರಿಣಾಮವಾಗಿ ಟೆಂಡರ್ ಪಡೆದವರು ನಷ್ಟಕ್ಕೆ ಒಳಗಾಗಲಿದ್ದಾರೆ. ಇದರಿಂದ ಮಳಿಗೆಗಳು ಖಾಲಿ ಉಳಿಯುವ ಭೀತಿ ಇದೆ ಎಂದರು. ಇದಕ್ಕೆ ಪ್ರತಿಸ್ಪಂದಿಸಿದ ಅಧ್ಯಕ್ಷೆ, ಪೈಪೋಟಿಯಲ್ಲಿ ಟೆಂಡರ್ ಪಡೆದರೆ ನಾವು ಹೊಣೆಗಾರರಲ್ಲ. ಮುಂದಿನ 6 ತಿಂಗಳ ಬಾಡಿಗೆ ಮೊದಲು ಪಡೆದು ಮಳಿಗೆ ಹಸ್ತಾಂತರಿಸಲಾಗುವುದು. ಬಾಡಿಗೆ ಕಟ್ಟಲು ವಿಫಲರಾದರೆ ಮರು ಹರಾಜು ನಡೆಸಲಾಗುವುದು ಎಂದರು. ಸದ್ಯ 34 ವರ್ತಕರು ಎಲ್ಲ ಮಳಿಗೆಗಳ ಹರಾಜು ಏಕಕಾಲಕ್ಕೆ ನಡೆಯಬೇಕು ಎಂದು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯ ಮುಂದಿನ 3 ತಿಂಗಳಲ್ಲಿ ಉಳಿದಿರುವ ಮಳಿಗೆಗಳ ಟೆಂಡರ್ ನಡೆಸುವಂತೆ ಸೂಚಿಸಿದೆ. ಹೇಮಾವತಿ ವಾಣಿಜ್ಯ ಸಂಕೀರ್ಣ ಮತ್ತು ಹಳೆಯ ಬಸ್ ನಿಲ್ದಾಣದ ಕಾಮಗಾರಿ ಪೂರ್ಣಗೊಳಿಸಿ ಮುಂದಿನ ಹಂತದಲ್ಲಿ ಅವುಗಳ ಟೆಂಡರ್ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರಣ ಏನಂತ ಹೇಳಿದ್ರೆ 52 ಮಳಿಗೆಗಳು ನಮ್ಮ ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮುಖಾಂತರ ನಾವು ಟೆಂಡರ್ ಕರೆದಿದ್ವಿ, ಹರಾಜು ಮಾಡಿದ್ವಿ. ಆ ಹರಾಜಿನಲ್ಲಿ ಎಲ್ಲರೂ ಸುಮಾರು ಜನ ಭಾಗವಹಿಸಿದ್ರು, ಟೆಂಡರ್ದಾರರು ಭಾಗವಹಿಸಿದ್ರು. ಅವರಿಗೆ ಏನು ಅವರಿಗೆ ಕೂತಿರುವ ಟೆಂಡರ್ನ ಅನುಮೋದನೆ ಮಾಡಿ DC ಆಫೀಸ್ಗೆ ಅಪ್ರೂವಲ್ ಕಳಿಸಬೇಕಿತ್ತು. ಆ ಕಾರಣದಿಂದ ಸದಸ್ಯರ ಒಪ್ಪಿಗೆ ಮೇರೆಗೆ ಒಂದು 6 ಅಂಗಡಿ ಅದರದ್ದು ಮರು ಟೆಂಡರ್ ಮಾಡಬೇಕು ಅಂತ ಆದೇಶ ಆಗಿದೆ. ಯಾಕೆಂದರೆ ಏಕಮಾತ್ರ ಟೆಂಡರ್ ಆಗಿರೋದ್ರಿಂದ ಮರು ಟೆಂಡರ್ ಮಾಡಬೇಕು ಅನ್ನೋ ಆದೇಶ ಆಗಿತ್ತು. ಅದನ್ನು ಸಭೆಗೆ ಸಲ್ಲಿಸಿ ಸಭೆ ಅನುಮತಿ ಪಡೆದು ನಾನು ಅದನ್ನು DC ಆಫೀಸ್ಗೆ ಅಪ್ರೂವಲ್ ಕಳಿಸ್ತಾ ಇದ್ದೀನಿ. ನಂತರ 1,24,00,000 ಹತ್ರ ನಮಗೆ ಒಂದು ಅನುದಾನ ಬಂದಿದೆ 15 ಫೈನಾನ್ಸಲ್ಲಿ. ಸೊ ಅದರದ್ದು ಕ್ರಿಯಾಯೋಜನೆ ಮಾಡಲಿಕ್ಕೆ ಸದಸ್ಯರ ಒಪಿನಿಯನ್ ತಗೊಂಡು ಸದಸ್ಯರ ಏನ್ ಮಾಡ್ತೀರಿ ನೋಟಿಸ್ ನಿಮ್ ನೋಟಿಸ್ ಅಲ್ಲಿ ಸೈಡ್ ಬಿಸಾಕಿ ಅಟೆಂಡ್ ಬ್ಯಾಚ್ ಹಾಕೋದಕ್ಕೆ ನಾನು ಬ್ಯಾಚ್ ಹಾಕೋದ್ರೆ ನಾನು ಒಪ್ಪೋದಿಲ್ಲ. MLA ಹೊಡ್ಸಿದ್ದದ್ನ ಚೆನ್ನಾಗಿದ್ದಿದ್ನ MLA ಹೇಳಿದ್ರು ಹೊಡ್ಸಾಕಿರೋ, MLA ಟೆಂಡರ್ ಕರ್ಸಿರೋದು, ನಾನೇನು ಕೆಲಸ ಇಡ್ಸಿಲ್ಲ. ಅದನ್ನ ಮಾಡಿರೋದು ಕಳಪೆ ಕೆಲಸ. ಅದನ್ನ ನಾನು ಹೊಡ್ಸಾಕ ದಿವಸ ಕೇಳಿದೆ MLA ಅವರಿಗೆ, ಕಂಪ್ಲೇಂಟ್ ಇದೆ ಅಂದ್ರು. ಈಗ ಕಳಪೆ ಕೆಲಸ ಮಾಡಿದ್ದಾರೆ, MLA ಗಮನಕ್ಕೆ ತರಬೇಕಾ? ಸಭೆಯಲ್ಲಿ ಉಪಾಧ್ಯಕ್ಷೆ ಜರೀನಾ, ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಸದಸ್ಯರಾದ ಅಣ್ಣಪ್ಪ, ಅನ್ನಪೂರ್ಣ, ವನಜಾಕ್ಷಿ ಸೇರಿದಂತೆ ಹಲವರು ಭಾಗವಹಿಸಿದರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಮುಖ್ಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ಶಾಸಕ ಸಿಮೆಂಟ್ ಮಂಜು ಶನಿವಾರ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ರಸ್ತೆಗೆ ಹಾಕುತ್ತಿರುವ ಡಾಂಬರ್, ಜಲ್ಲಿ ಮತ್ತು ಇತರ ಕಚ್ಚಾ ಸಾಮಗ್ರಿಗಳ ನಿರ್ವಹಣೆಯನ್ನ ಎಚ್ಚರಿಕೆಯಿಂದ ಗಮನಿಸಿದ ಅವರು ಡಾಂಬರಿನ ಅಗಲ ಹಾಗೂ ಆಳವನ್ನ ಅಳತೆ ಸಾಧನದ ಮೂಲಕ ಪರೀಕ್ಷಿಸಿದರು. ಅಲ್ಲದೆ ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಸೂಚನೆ ನೀಡಿದರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಬೇಲೂರು ತಾಲೂಕು ಬ್ರಾಹ್ಮಣ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಬೇಲೂರು ಪಟ್ಟಣದ ಶ್ರೀ ಶೃಂಗೇರಿ ಶಾರದಾ ಪೀಠದ ಬಳಿ ಶನಿವಾರ ಬೆಳಗ್ಗೆ ಜಮಾಯಿಸಿದ ವಿಪ್ರ ಬಾಂಧವರು ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸಿಆರ್ ವಿಜಯ್ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತುಚಾನಂತ ಸುಬ್ಬರಾಯ ಮಾತನಾಡಿ, ತೀರ್ಥಹಳ್ಳಿಯ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿರುವ ಹೀನಾಯ ಘಟನೆ ನಡೆದಿದ್ದು, ಕೂಡಲೇ ಕಾನೂನು ಕ್ರಮದ ಅಡಿ ಶಿಕ್ಷೆ ಕೊಡಿಸಬೇಕೆಂದು ಆಗ್ರಹಿಸಿದರು. ನುಡಿಯಂತೆ ಎಲ್ಲರಿಗೂ ಸುಖವನ್ನು ಬಯಸುವ, ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಬಯಸುವ ಈ ಒಂದು ಸಮಾಜಕ್ಕೆ ಅವಮಾನ ಮಾಡುವಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ತುಂಬ ನಡೀತಾ ಇದ್ದಾವೆ. ಬೇಲೂರು ಹಾಗೂ ಭಾರತದ ಇತಿಹಾಸವನ್ನು ಬರೆದಂಥ ಈ ಒಂದು ಸಮಾಜಕ್ಕೆ ಅನ್ಯಾಯ ಮಾಡೋದು, ತುಂಬ ಕೀಳರಿಮೆಯಿಂದ ನೋಡುವಂಥದ್ದು. ಅವರು ತಮ್ಮ ಎಲ್ಲ ತ್ಯಾಗವನ್ನು ಮಾಡಿ ಈ ಭಾರತವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಈ ಸಮಾಜವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನು ಎಲ್ಲ ಜನಗಳು ಅರಿತು ಮುಂದೆ ನಮಗೆ ಈ ಥರ ಹೀನಾಯ ಪರಿಸ್ಥಿತಿ ಬರದಂಗೆ ಎಲ್ಲ ಜನಗಳು ನೋಡ್ಕೋಬೇಕು, ಹಿಂದೂ ಸಮಾಜ ನಮ್ಮನ್ನು ಬೆಂಬಲಿಸಬೇಕು ಅಂಥೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ನಮ್ಮ ವಿದ್ಯಾರ್ಥಿಯಾದ ಬೀದರ್ನ ವಿದ್ಯಾರ್ಥಿಯಾಗಿದ್ದ ಸುಕೃತ ಅಂತಂದ್ಬಿಟ್ಟು ಅವರು ಜನಿವಾರವನ್ನು ತೆಗೆದಲೆ
ಎಕ್ಸಾಮ್ಗೂ ಅಟೆಂಡ್ ಆಗ್ದಲೆ ಮಾಡಿದ್ದಂಥ ಒಂದು ವಿಶೇಷವಾದ ಕಾರ್ಯಕ್ಕೆ ಧರ್ಮನಿಷ್ಠೆಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ಅದು ಧರ್ಮನಿಷ್ಠೆ. ಆ ಧರ್ಮನಿಷ್ಠೆಗೆ ನಾನು ತುಂಬ ಅಭಾರಿಯಾಗಿದ್ದೇನೆ. ಅವರಿಗೆ ನಮ್ಮ ರಾಜ್ಯದಾದ್ಯಂತ ಎಲ್ಲ ಹುಡುಗರು, ಎಲ್ಲ ನಮ್ಮ ಬ್ರಾಹ್ಮಣ ಮಹಾಸಭಾದವರು ಬಹುಮಾನ ರೂಪದಲ್ಲಿ ಏನಾದರೂ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಹಂಗೆ ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ 1,000 ರೂಪಾಯಿಯನ್ನು ನಾನು ಆ ಹುಡುಗನಿಗೆ ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘ ತಾಲೂಕು ಅಧ್ಯಕ್ಷ ವಿಜಯ್ ಕೇಶವ್, ವೇದಬ್ರಹ್ಮ ಕೆಆರ್ ಮಂಜುನಾಥ್, ಶೃಂಗೇರಿ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ವಾಸುದೇವ ಧನಿಯಾ, ಕೇಶವ ಹತ್ವಾರ್ ಸೇರಿದಂತೆ ಇತರರು ಹಾಜರಿದ್ದರು. ತೋಟಿ ಏತ ನೀರಾವರಿ ಯೋಜನೆಯ 80% ಮುಕ್ತಾಯವಾಗಿದ್ದು ಸದ್ಯದಲ್ಲೇ ಈ ಭಾಗದ ಕೆರೆಕಟ್ಟೆಗಳಿಗೆ ನೀರನ್ನು ಸಹ ಹರಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ತೋಟಿ ಏತ ನೀರಾವರಿ ಯೋಜನೆಯು 80% ಮುಕ್ತಾಯವಾಗಿದ್ದು ಈ ಭಾಗದ ರೈತರ ಬಹಳ ದಿನದ ಕನಸು ಸದ್ಯದಲ್ಲೇ ನನಸಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೂಡಲೇ ಸಂಬಂಧಪಟ್ಟ ಗುತ್ತಿಗೆದಾರರು ಉಳಿದಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜುಲೈ ಕೊನೆಯ ವಾರದಲ್ಲಿ ನೀರನ್ನು ಹರಿಸಲು ಮುಂದಾಗಬೇಕು ಎಂದು ಸೂಚನೆ ನೀಡಿದರು. ಇವನ್ನೆಲ್ಲ ಬಲವರ್ಧನೆಗೆ ಇವತ್ತು ನಬಾರ್ಡ್ಗೂ ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದೇವೆ. ಅಂದಾಜು ಸುಮಾರು ಒಂದು 100 ಕೋಟಿ ರೂಪಾಯಿ ಕಾಮಗಾರಿಗಳು ಎಲ್ಲೆಲ್ಲಿ ಲೈನಿಂಗ್ ಆಗಬೇಕು, ಎಲ್ಲೆಲ್ಲಿ ಸ್ಟ್ರೆಂಥನಿಂಗ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ, ಸರಾಗವಾಗಿ ನೀರರಿಯುವ ದೃಷ್ಟಿನಲ್ಲಿ ಅದರ ಒಂದು ಅನುದಾನವನ್ನು ತರ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದಿಢ ಭಾಗದ ಒಂದು ಇದು ಕೂಡ ಬಹುಶಃ ಈ ಒಂದು ಸರ್ಕಾರ ಪರಿಗಣನೆಗೆ ತಗೊಂಡು ಮಾಡಿಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಕೂಡ ಈ ಸಂದರ್ಭದಲ್ಲಿದೆ. ಯಾಕೆಂದರೆ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ದರೂ ಕೂಡ ನಾವು ಒಂದು ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿಕೊಂಡು ಆಗ ಕೆಲಸವನ್ನು ಮಾಡಿಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಆ ಜೊತೆಯಲ್ಲಿ ಇವತ್ತು ಕಲ್ಲೇಸುಂಡಳ್ಳಿ ಲಿಫ್ಟ್ ಇರಿಗೇಷನ್ ಬಹುತೇಕ ಇವತ್ತು ಏನು ಗ್ರಾವಿಟಿ ಲೈನ್ ಎಲ್ಲ ಕಂಪ್ಲೀಟ್ ಆಗುವಂಥದ್ದು ಬಂದಿದೆ. ಬರುವ ಒಂದು ಹಂಗಾಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನೀರು ತುಂಬಿಸ್ತಕ್ಕಂಥ ಒಂದು ಯೋಜನೆ ಫಲಕಾರಿಯಾಗಿ ಆಗ್ತದೆ ಇರತಕ್ಕಂಥ ಒಂದು ಪೂರ್ಣ ವಿಶ್ವಾಸ ಇದೆ ಇರತಕ್ಕಂಥ ಮಾತನ್ನು ಕೂಡ ಈ ವೇಳೆ ತಾಲೂಕು ದಂಡಾಧಿಕಾರಿ ನವೀನ್ ಹಾಜರಿದ್ದರು. ಮಾದಪ್ಪನ ಸನ್ನಿಧಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿರುವುದು ಸಂತೋಷದ ವಿಚಾರ. ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರುಗಳು ಮತ್ತು ಶಾಸಕರು, ಹಿರಿಯ ಅಧಿಕಾರಿಗಳು ಭಾಗವಹಿಸುವುದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ನೀಲಿನಕ್ಷೆ ತಯಾರಿಸಿ ಅನುಮೋದನೆಗೆ ನೀಡಲಾಗಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಹನೂರು ತಾಲೂಕಿನ ಮನೆಮರಗದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ 24ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆ ಹಿನ್ನೆಲೆ ಸಿದ್ಧತೆಗಳ ಬಗ್ಗೆ ಪೂರ್ವ ಪ್ರಯೋಗ ಕಾರ್ಯಕ್ರಮಗಳ ವೀಕ್ಷಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಗೆ ಕ್ಷೇತ್ರದ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು ಈ ಭಾಗದ ಅಭಿವೃದ್ಧಿಗೂ ಸಹ ಒತ್ತು ನೀಡುವ ಸಲುವಾಗಿ ವಿಶೇಷ ಪ್ಯಾಕೇಜ್ ನೀಡುವ ಭರವಸೆ ಇದೆ ಎಂದು ತಿಳಿಸಿದರು. ಇನ್ಫ್ಯಾಕ್ಟ್ ನಮ್ಮ ಸದಾವಕಾಶನ ದ ಬೆಸ್ಟ್ ನಾವನ್ನ ಕೊಟ್ಟು ಬರ್ತಕ್ಕಂಥವ್ರಿಗೆ ಎಲ್ಲ ಗೆಸ್ಟ್ಗೂ ಒಂದು ರೀತಿ ಅವ್ರಿಗೆ ಪ್ರೌಡ್ ಫೀಲ್ ಆಗಬೇಕು. ಓಕೆ, ಚಾಮರಾಜನಗರಕ್ಕೆ ಹೋಗಿದ್ರಪ್ಪ, ಅದು ಅವ್ರಿಗೆ ಒಂಚೂರು ಏನಾದ್ರು ಒಂದು ನೆನಪಲ್ಲಿ ಉಳಿಯುವಂಥ ಕೆಲಸ ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಅದಾಗತ್ತೆ ಅಂತ ನನ್ನೊಂದು ಪಾಯಿಂಟ್ ಅಷ್ಟೇ. ಹಾಗಾಗಿ ಲೆಟಸ್ ಅದೇ ಟೀಮ್ ನಾವು ಇಲ್ಲಿ ಏನಿದ್ದೀವಿ ಒಂದು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು ಸ್ಟೇಟಿಗೆ, ಇಡೀ ಒಂದು ಸ್ಟೇಟಲ್ಲಿ ಒಂದು ರೀತಿ ಚಾಮರಾಜನಗರ ಅಂದರೆ ಎಲ್ಲ ಮಿನಿಸ್ಟರ್ಸ್ ಬರೋದ್ರಿಂದ ಸೊ ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗಬೇಕು ಅನ್ನೋದು ಒಂದೇ ನನ್ನ ಪಾಯಿಂಟ್ ಇದ್ದರೆ ಇಲ್ಲಿ ಆಗ್ತಾ ಇರೋದೇ ಒಂದು ನಮಗೆ ಮಹದೇಶ್ವರ ಒಂದು ಆಶೀರ್ವಾದ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಹದೇವಪ್ಪ ಅವರು, ಈ 3 ಪೀಪಲ್ ಹ್ಯಾವ್ ನಾವು ರಿಯಲಿ ಇಲ್ಲ ಅವ್ರಿಗೆ ಮನಸ್ಸಲ್ಲಿ ಇದ್ದಿದ್ದರಿಂದ ಅದಾಗ್ತಿದೆ. ಸೊ ಬಹುಶಃ ನಮಗೊಂದು ಒಳ್ಳೆಯ ಮಿನಿಸ್ಟರ್ಸ್ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ಒಂದು ಅವ್ರಿಗೆ ಚಾಮರಾಜನಗರ ಜಿಲ್ಲೆ ಬಗ್ಗೆ ಒಂದು ವಿಶೇಷವಾದ ಒಂದು ಪ್ರೀತಿ ಅಭಿಮಾನ ಇದೆ. ಸೊ ಈ ಭಾಗದ ಜನಕ್ಕೆ ಒಂದು ಐತಿಹಾಸಿಕ ಇದರಲ್ಲಿ ಇಲ್ಲಿ ಹಿಂಗಡೆ ಫೋಟೋ ಸ್ಪಾಟ್ ಕೂಡ ಇದೆ. ಮೇ ಬಿ ಒಂದು ಗ್ರೂಪ್ ಫೋಟೋ ವಿ ಕ್ಯಾನ್ ಆಲ್ಸೋ ಟೇಕ್. ಅವತ್ತಿನ ದಿನ ನಾವೆಲ್ಲ ಒಟ್ಟಿಗೆ ಇಡೀ ಬಿಫ್ರಿಂಗ್ಗೆ ಸಿಗೋದಿಲ್ಲ. ಸೊ ಅಡ್ವಾನ್ಸ್ ಆಗಿ ಈಗಲೇ ಅಲ್ವಾ ಸರ್, ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ. ಸೊ ಮಾಡೋಣ, ಖಂಡಿತ ಮಾಡ್ತೀರಿ ಅಂತ ಕೂಡ ನನಗೆ ವಿಶ್ವಾಸ ಇದೆ. ಸೊ ವಿತ್ ದೋಸ್ ವರ್ಡ್ಸ್ ಐ ಥಿಂಕ್ ಸರ್ ಏನಾದರೂ ಮಾಡಿ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು, ಉಪಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಟಿ ಕವಿತಾ, ಕೊಳ್ಳೇಗಾಲ ಉಪವಿಭಾಗ ಡಿವೈಎಸ್ಪಿ ಧರ್ಮೇಂದರ್ ಸೇರಿದಂತೆ ಇತರರು ಹಾಜರಿದ್ದರು. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಜಯಂತ್ಯುತ್ಸವವನ್ನು ತಾಲೂಕು ಆಡಳಿತದೊಂದಿಗೆ ಕೈಜೋಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲು ವೀರಶೈವ ಮುಖಂಡರು ತೀರ್ಮಾನಿಸಿದರು. ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ವೀರಶೈವ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರು ಚರ್ಚೆ ನಡೆಸಿ ಅಂತಿಮವಾಗಿ ಮಳವಳ್ಳಿ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾರೋಟದಲ್ಲಿ ಬಸವಣ್ಣನವರ ಭಾವಚಿತ್ರ ಇಟ್ಟು ಕಲಾ ತಂಡದೊಂದಿಗೆ ಮೆರವಣಿಗೆ ನಡೆಸುವಂತೆ, ಜೊತೆಗೆ ದಾಸೋಹ ವ್ಯವಸ್ಥೆಯನ್ನು ಸಹ ಮಾಡುವಂತೆ ತೀರ್ಮಾನಿಸಲಾಯಿತು.
ಪೂರ್ವಭಾವಿಗೆ ತುಂಬ ಬಯಸ್ತೇನೆ. ಮೊದಲನೇ ಒಂದು ವಿಶೇಷ ಈ ದಿನ ನಮಗೆ ಒಂದೆರಡು ಏನು ಫಂಡ್ ಕಲೆಕ್ಷನ್ ಅದು ಇದು ಅಂತ ಹೇಳ್ತಿದ್ರು ಅದೇನು ಹೊಸದೇನಲ್ಲ. ಈಗ ನಮ್ಮ ಇವುಗಳೆಲ್ಲ ನಮ್ಮ ಸಿದ್ಧಗಂಗೆ ಇವರು ಮತ್ತು ಈಗ ನಮ್ಮ ಅಧ್ಯಕ್ಷರಲ್ಲಿ ಅವ್ರು ಹೆಂಗೆ ಅವ್ರ ಕಮಿಟಿಗೆ ಯಾರು ಮಾಡ್ಕೊಂತಾರೆ, ಯಾರನ್ನ ಅವ್ರು ಗೆಸ್ಟ್ಗಳನ್ನ ಕರಿಬೇಕು ಅಂತ ಯಾರೋ ಪ್ರೊಫೆಸರ್ ನೋಡಬೇಕು, ಗೌರ್ಮೆಂಟ್ ಭಾಷಣ ನೋಡೋದು, ಸ್ವಾಮಿಗಳು ಇದು ಯಾರು ನಾವು ಎಲ್ಲ ಇದರ ತರ್ಕ ಜಯಂತಿಯಲ್ಲಿ ಎಲ್ಲ ಜಯಂತಿಯವರು ಅವಾಗ ಜೋರಾಗಿ ಎಲ್ಲರೂ ವಿಷಯ ಮಾಡ್ತಾರೆ. ಎಲ್ಲ ನಿಮ್ಮ ಸಹಕಾರ ಎಲ್ಲ ನಮ್ಮ ಸಭೆಯಲ್ಲಿ ಮಹಾಸಭಾಧ್ಯಕ್ಷ ಕುಂದೂರು ಮೂರ್ತಿ, ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಉಪಾಧ್ಯಕ್ಷ ಜಗದೀಶ್, ಮನ್ಮೋಹನ್ ನಿರ್ದೇಶಕ ವಿಶ್ವಾಸ್, ಅಂಬರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಡಿಸಿಆರ್ಇ ಪೊಲೀಸ್ ಠಾಣೆ ಪ್ರಾರಂಭವಾಗಿದ್ದು ಅಲ್ಲಿಯೂ ದೂರು ದಾಖಲು ಮಾಡಿಕೊಳ್ಳಬಹುದೆಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ್ ಬಾಲದಂಡಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಳವಳ್ಳಿ ಉಪವಿಭಾಗ ವತಿಯಿಂದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಟ್ರಾಸಿಟಿ ಪ್ರಕರಣವನ್ನು ಸ್ಥಳೀಯ ಠಾಣೆಯಲ್ಲೂ ದೂರು ಸಲ್ಲಿಸಬಹುದು. ಒಂದು ವೇಳೆ ಪೊಲೀಸ್ ಠಾಣೆಯಲ್ಲಿ ದೂರು ಪಡೆಯಲು ನಿರಾಕರಿಸಿದರೆ ಅಂತಹ ಪೊಲೀಸರ ಮೇಲೆಯೂ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ, ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಸಹಕರಿಸಿದಂಗೆ ಆಗ್ತದೆ. ಅದೊಂದು ಮಾಡಲಿಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತೀನಿ. ಎರಡನೇ ವಿಷಯ ಹೇಳಿದ್ರು ಡಿಸಿಆರ್ಇ ಬಗ್ಗೆ. ಡಿಸಿಆರ್ಇ ಅಂತೇಳಿ ಎಷ್ಟು ಜನ ಗೊತ್ತಿದೆ? ಡಿಸಿಆರ್ಇ ಹೊಸ ಪೊಲೀಸ್ ಸ್ಟೇಷನ್ ಓಪನ್ ಆಗ್ತಾ ಇದೆ, ಗೊತ್ತಿದೆಯಲ್ಲ ಎಲ್ಲರಿಗೂ? ಸೊ ಸಾಮಾನ್ಯವಾಗಿ ಜಿಲ್ಲೆಯಲ್ಲಿ SC ST ಸಮುದಾಯದವರ ಮೇಲೆ ಆದ ದೌರ್ಜನ್ಯ ಪ್ರಕರಣಗಳನ್ನು ತನಿಖೆ ಮಾಡಲಿಕ್ಕೆ ಈಗ ಹಿಂದೆ ಇದ್ದ ಆಕ್ಟ್ ಪ್ರಕಾರ DSP ಮಟ್ಟದ ಅಧಿಕಾರಿ ತನಿಖೆ ಮಾಡ್ತಾ ಇದ್ರು. ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗ್ತಿತ್ತು. ಈಗ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಒಂದು ಕೇಸುಗಳ ತನಿಖೆ ಆಗಬೇಕು ಮತ್ತು ದಲಿತರಿಗೆ ಏನು ದೌರ್ಜನ್ಯಗಳು ಆಗ್ತಾ ಇದ್ದಾವೆ ಮತ್ತು ಹಳ್ಳಿಗಳಲ್ಲಿ ದಲಿತರ ಒಂದು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ DCREನೇ ಒಂದು ಪೊಲೀಸ್ ಸ್ಟೇಷನ್ ಆಗಿ ಈಗ ಮೊನ್ನೆ 14ನೇ ತಾರೀಕು ಈಗ ಲೋಕಾರ್ಪಣೆ ಆಗಿದೆ. ಪೊಲೀಸ್ ಸ್ಟೇಷನ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ಓಪನ್ ಆಗಿದೆ. ಅಲ್ಲಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ನೇಮಕ ಆಗಿದೆ ಮತ್ತು ಸಿಬ್ಬಂದಿಗಳು ಸಹಿತ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ, ಟೌನ್ ಇನ್ಸ್ಪೆಕ್ಟರ್ ರವಿಕುಮಾರ್, ಹಲ್ಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಸೇರಿದಂತೆ ಹಲವರು ಹಾಜರಿದ್ದರು. ಏಪ್ರಿಲ್ 30ರಂದು ಕಲಬುರಗಿ ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಬಸವ ಜಯಂತಿ ಆಚರಣೆಗೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿದ್ದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಡಿಸಿ ಬಿ ಫೌಜಿಯಾ ತರನ್ನುಂ ಮಾತನಾಡಿ, ಜಿಲ್ಲೆಯಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಏಪ್ರಿಲ್ 30ರಂದು ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು. ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರು ಪೂರ್ವಭಾವಿ ಸಭೆ ನಡೆಸಿ ಅಗತ್ಯ ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದರು. ಸಭೆಯಲ್ಲಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ನಗರ ಪೊಲೀಸ್ ಉಪ ಆಯುಕ್ತ ಪ್ರವೀಣ್ HR ನಾಯಕ್, ಮಹಾನಗರ ಪಾಲಿಕೆ ಉಪ ಆಯುಕ್ತ RP ಜಾಧವ್ ಸೇರಿದಂತೆ ಇತರರು ಹಾಜರಿದ್ದರು. ವೃದ್ಧ ದಂಪತಿಗಳ ಮೇಲೆ ಹಲ್ಲೆ ನಡೆಸಿ ಖದೀಮರು 80 ಗ್ರಾಂ ಚಿನ್ನ ದೋಚಿರುವ ಘಟನೆ KR ಪೇಟೆ ತಾಲೂಕಿನ ಐಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಐಕನಹಳ್ಳಿ ಗ್ರಾಮದ ರಾಮೇಗೌಡ, ನಿಂಗಮ್ಮ ಗಾಯಗೊಂಡಿರುವ ವೃದ್ಧ ದಂಪತಿಗಳು ಬುಧವಾರ ತಡರಾತ್ರಿ ವೃದ್ಧ ದಂಪತಿಗಳು ಇದ್ದ ತೋಟದ ಮನೆಗೆ 3 ಮಂದಿ ಖದೀಮರು ನುಗ್ಗಿದ್ದು ವೃದ್ಧ ದಂಪತಿಗಳಿಗೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ವೃದ್ಧೆ ನಿಂಗಮ್ಮ ಅವರ ಚಿನ್ನದ ಮಾಂಗಲ್ಯ ಸರ, ಓಲೆ, ಬಳೆ ಸೇರಿದಂತೆ ಸುಮಾರು 6 ಲಕ್ಷ ಬೆಲೆ ಬಾಳುವ ಒಡವೆ ದೋಚಿ ಪರಾರಿಯಾಗಿದ್ದಾರೆ. ಸದ್ಯ ಭಾರಿ ಹಲ್ಲೆಗೆ ಒಳಗಾದ ದಂಪತಿಗಳು ಚನ್ನರಾಯಪಟ್ಟಣ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಬಸ್ತಿಪುರ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಅಂಗವಾಗಿ ಶನಿವಾರ ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ MGSV ಮೈದಾನದಲ್ಲಿ ಗ್ರಾಮಸ್ಥರುಗಳು ಹಾಗೂ ಮುಖಂಡರುಗಳು ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬುದ್ಧ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಬುದ್ಧ ಶ್ಲೋಕ ಹಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಸ್ವಾಮಿ ನಂಜಪ್ಪ, ನಗರಸಭಾ ಸದಸ್ಯ ಬಸ್ತಿಪುರ ಶಾಂತರಾಜು, ಸುರೇಶ್, ಪುಟ್ಟಮಾದಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸಮ್ಮಾ ಸಂಬುದ್ಧಸ್ಸ ಅರಹತು ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ
ಶರಣಂ ಗಚ್ಚಾಮಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೇಲ್ಸೇತುವೆ ಮುಂದಿನ ಮಾರ್ಚ್ಗೆ ಪೂರ್ಣ, ಈಗಾಗಲೇ 2ನೇ ಹಂತದ ಕಾಮಗಾರಿ ಶುರು, ಸ್ಥಳ ಪರಿಶೀಲಿಸಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸಿಎಂ ಕ್ಷೇತ್ರದ ವಾಜಮಂಗಲದಲ್ಲಿ ಮಹಾಕೃತ್ಯ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿಗಳಿಂದ ವಿಕೃತ, ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದಕ್ಕೆ ಖಂಡನೆ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ, ಜಿಲ್ಲೆಯಾದ್ಯಂತ ಬ್ರಾಹ್ಮಣ ಸಂಘದಿಂದ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.